ಸಲಾಮ್ ಅಲೈಕುಮ್. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಇವತ್ತು ಬಹಳ ದುಃಖದಲ್ಲಿ, ಬಹಳ ಬೇಸರದಲ್ಲಿ ಇವತ್ತು ಈ ಲೈವ್ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ಏನು ಉತ್ತರ ಪ್ರದೇಶದ ಆಜಮ್ಗಢ್ನಲ್ಲಿ ಏನೊಂದು ದೇಶವೇ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ನಡೆದಿದೆ. ಇಂತಹ ಪ್ರಕರಣ ಎಲ್ಲೂ ಕೂಡ ನಡಿಬಾರ್ದು ಅಂತ ಹೇಳಿ ಈ ಲೈವ್ ಬರೆದಿರುವಂತಹ ಉದ್ದೇಶಗಳು. ಯಾಕಂತ ಹೇಳಿದ್ರೆ, ಪದೇ ಪದೇ ರಾಜಕೀಯ ಲಾಭಕ್ಕಾಗಿ, ರಾಜಕೀಯ ಬೇಳೆ ಬೇಯಿಸಲಿಕ್ಕಾಗಿ ಇವತ್ತು ಕೋಮು ವಿಷಬೀಜವನ್ನು ಬಿತ್ತು ಪ್ರಚೋದನಕಾರಿ ಭಾಷಣಗಳನ್ನು ಮಾಡುತ್ತಾ ಇವತ್ತು ರಾಜಕಾರಣಿಗಳು ಮೆರೆತಿದ್ದಾರೆ. ಅದಕ್ಕೆ ಒಂದು ಕುಮ್ಮಕ್ಕಾಗಿ ಇವತ್ತು ಗೋಧಿ ಮೀಡಿಯಾಗಳು ಕೂಡ ಅವರ ಸಪೋರ್ಟಿವ್ ಆಗಿ ಒಂದು ವಿಡಿಯೋಗಳು ಮತ್ತು ನ್ಯೂಸ್ಗಳನ್ನು ಮಾಡುತ್ತಾ ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತು ಏನು ಆಜಮ್ಗಢದಲ್ಲಿ 7 ವರ್ಷದ ಮಗು ಸಾಜಿದ್ ಅನ್ನುವಂತಹ ಒಂದು 7 ವರ್ಷದ ಮಗು ಈ ಕೋಮುವಾದಕ್ಕೆ ಬಲಿಯಾಗಿದೆ. ಇವರಿಗೆ ಹೊಡೆದಿರುವಂತದ್ದು ಪಕ್ಕದ ಮನೆಯವರೇ ಅಂತ ಹೇಳಿ ಇವತ್ತು ಸಾಬೀತಾಗಿರುವಂತದ್ದು ಪೊಲೀಸ್ ಇಲಾಖೆ ವತಿಯಿಂದ. ಇವತ್ತೇನ್ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಏನ್ ನಾವು ನಮ್ಮ ಅಕ್ಕಪಕ್ಕ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತಹ ಒಂದು ಅಣ್ಣ ತಮ್ಮಂದಿರು ತರ ನಾವು ಇರ್ತೇವೆ, ಅದೇ ತರ ನಾವು ಇರಬೇಕು ಅಂತ ಹೇಳಿ ನಾವು ಭಾವಿಸ್ಬೇಕು. ಮತ್ತೆ ಅದೇ ತರ ಇರ್ಲಿಕ್ಕೆ ನಾವು ಪ್ರಯತ್ನ ಕೂಡ ಮಾಡಬೇಕು. ಯಾಕಂತ ಹೇಳಿದ್ರೆ, ಏನು ಇವತ್ತು ಪ್ರಚೋದನಕಾರಿ ಭಾಷಣ ಏನು ಮಾಡ್ತಾರೆ, ಪ್ರಚೋದನಕಾರಿ ಭಾಷಣ ಮಾಡಿ ಇವರು ಹೋಗ್ಬಿಡ್ತಾರೆ. ನಂತರ ಬರುವಂತಹ ಏನು ಒಂದು ಘಟನೆ ನಡೆದ್ರೂ ಕೂಡ ಸಫರ್ ಮಾಡುವಂತಹದ್ದು ನಾವು ಮತ್ತೆ ಆ ಪಕ್ಕದ ಮನೆಯಲ್ಲಿ ಇರುವಂತಹ ನಮ್ಮ ಅಣ್ಣ ತಮ್ಮಂದಿರು. ಇವತ್ತು ಏನು ಪ್ರಚೋದನಕಾರಿ ಭಾಷಣಕ್ಕೆ ಒಳಗಾಗಿ ಇವತ್ತು ಒಂದು ಮುಸಲ್ಮಾನ್ ಹುಡುಗ ಅಂತ ಹೇಳಿ 7 ವರ್ಷದ ಮಗುವಿಗೆ ತಗೊಂಡು ಹೋಗಿ ಅದಕ್ಕೆ ಒಂದು ಕತ್ತರಿಸಿ, ತಲೆಯನ್ನು ಕತ್ತರಿಸಿ, ಅದಕ್ಕೆ ಒಂದು ಕುಂಕುಮ ಬಟ್ಟಿಟ್ಟು ಇವತ್ತು ಚೀಲದಲ್ಲಿ ತುಂಬಿ ನೇತಾಕುವಂತಹ ಒಂದು ದೇಶವೇ ತಲೆ ತಗ್ಗಿಸುವಂತಹ ಒಂದು ಅಮಾನುಷ್ಯ ಕೃತ್ಯ ನಡೆದಿದೆ. ಇದಕ್ಕೆ ಮೊಟ್ಟ ಮೊದಲದಾಗಿ ನಾನು ಖಂಡಿಸುತ್ತೇನೆ. ಮತ್ತೇನು ಇವತ್ತು ಪ್ರಚೋದನಕಾರಿ ಭಾಷಣಗಳು ಕರ್ನಾಟಕದಲ್ಲೂ ಕೂಡ ಒಂದು ಸದ್ದಿಲ್ಲದೆ ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ, ಅದಕ್ಕೆ ಕುಮ್ಮಕ್ಕು ನಾನು ಹೇಳಿದ ಹಾಗೆ ಗೋಧಿ ಮೀಡಿಯಾಗಳು ಇದಕ್ಕೆ ಕುಮ್ಮಕ್ಕು ನೀಡುತ್ತಾ, ಅವರಿಗೆ ಒಂದು ಎಪಿಸೋಡ್ ಮಾಡಿಕೊಡ್ತಾ, ಮತ್ತೆ ಅವರಿಗೊಂದು ಹೈಲೈಟ್ ಮಾಡ್ತಾ ಇವತ್ತು ಗೋಧಿ ಮೀಡಿಯಾಗಳು ಮೆರೀತಾ ಇದ್ದಾರೆ ಬರೀ TRPಗಾಗಿ. ಹಾಗಾಗಿ ಇವತ್ತು ನಾವು ಪ್ರಜ್ಞಾವಂತ ನಾಗರಿಕರು ಇಂತಹ ಒಂದು ಪ್ರಚೋದನಕಾರಿ ಭಾಷಣಗಳಿಗಾಗ್ಲಿ ಪ್ರಚೋದನೆಗಾಗ್ಲಿ ನಾವು ಒಳಗಾಗದೆ, ನಾವೇನು ನಮ್ಮ ರಾಷ್ಟ್ರಕವಿ ಕುವೆಂಪುರವರು, ನಮ್ಮ ಶಿವಮೊಗ್ಗದ ಮಲೆನಾಡಿನ ಶಿವಮೊಗ್ಗದವರೇ ಆಗಿರುವಂತಹ ರಾಷ್ಟ್ರಕವಿ ಕುವೆಂಪುರವರು ಹೇಳುವ ಹಾಗೆ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ. ಏನು UPಯಲ್ಲಿ ನಡೆದಿದೆ ಈ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ, ಇಂತಹ ಪ್ರಕರಣ ಎಲ್ಲೂ ಕೂಡ ನಡೀಬಾರ್ದು ಅಂತ ಹೇಳಿದ್ರೆ, ನಾವು ಇದಕ್ಕೆ ಕುಮ್ಮಕ್ಕು ಕೊಡಬಾರ್ದು, ಮತ್ತೆ ನಾವು ಇದಕ್ಕೆ ತಲೆ ಕೊಡಬಾರ್ದು, ನಾವು ಇದಕ್ಕೆ ಕಿವಿ ಕೊಡಬಾರ್ದು. ಇಂತಹ ಯೋಚನೆಗಳು, ಇಂತಹ ಒಂದು ಒಂದು ಲೀಡರ್ಸ್ ಗಳಿಗೆ ನಾವು ಫಾಲೋ ಮಾಡಬಾರ್ದು. ಯಾಕಂತ ಹೇಳಿದ್ರೆ, ಮಗು ಅಂದ್ರೆ ಎಲ್ಲರಿಗೂ ಮಗುವೇ ಅದು. ಯಾಕಂತ ಹೇಳಿದ್ರೆ, ಇವತ್ತು ಬಹಳ ಬೇಸರ ಆಗ್ತಾ ಇದೆ ಇವತ್ತು ಈ ವಿಡಿಯೋ ಮಾಡ್ಲಿಕ್ಕೆ. ಬಹಳ ವರ್ಷದ ನಂತರ ನಾನು ಇವತ್ತು ವಿಡಿಯೋ ಮಾಡ್ಲೇಬೇಕು ಅಂತ ಹೇಳಿ ಇವತ್ತು ನಾನು ಬಂದಿರುವಂತದ್ದು. ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಮನೆಯಲ್ಲೂ ಕೂಡ ಮಕ್ಕಳಿದಾವೆ, ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳಿದಾವೆ. ಬಹಳ ಜವಾಬ್ದಾರಿಯಿಂದ ನಾವು ಇವತ್ತು ಆ ಮಕ್ಕಳಿಗೆ ನೋಡ್ಕೋಬೇಕಾಗಿರುವಂತಹ ಒಂದು ಸನ್ನಿವೇಶ ನಿರ್ಮಾಣವಾಗ್ತಾ ಇದೆ. ಯಾಕಂತ ಹೇಳಿದ್ರೆ, ಪದೇ ಪದೇ ಈ ಒಂದು ಕೋಮುವಾದಗಳನ್ನು ಇಟ್ಕೊಂಡು ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ಕೊಂತ ಇವತ್ತು ಪ್ರಚೋದನಕಾರಿ ಭಾಷಣಗಳನ್ನು ಮಾಡುತ್ತಾ ರಾಜಕೀಯ ಲಾಭಕ್ಕಾಗಿ, ರಾಜಕೀಯ ಬೇಳೆ ಬೇಯಿಸಲಿಕ್ಕಾಗಿ ಇವತ್ತು ಬಹಳಷ್ಟು ರಾಜಕಾರಣಿಗಳು ಅದೇ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದೇ ಒಂದು ದಂಧ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ, ಇವತ್ತು ಅವರು ಭಾಷಣ ಬಿದ್ದು ಹೋಗ್ಬಿಡ್ತಾರೆ, ನಾಳೆ ಸಫರ್ ಮಾಡುವಂತಹದ್ದು ನಾವು ಮತ್ತೆ ನೀವು ಸಾರ್ವಜನಿಕರು. ಇದಕ್ಕೆ ನಾವು ಸಫರ್ ಮಾಡುವಂತಹದ್ದು. ಅವರ ಒಂದು ರಾಜಕಾರಣಿಗಳ ಮಕ್ಕಳು ಎಲ್ಲಿದ್ದಾವೆ ಅಂತ ಹೇಳಿದ್ರೆ, ಲಂಡನ್ ಅಲ್ಲಿ, ಪ್ಯಾರಿಸ್ ಅಲ್ಲಿ, ಅಬ್ರಾಡ್ ಅಲ್ಲಿ ಅವರು ಹೈಯರ್ ಎಜುಕೇಶನ್ ಪಡೆಯುತ್ತಿದ್ದಾರೆ. ನಿಮ್ಮ ಮಕ್ಕಳು ಇವತ್ತು ಇಂತಹ ಒಂದು ಪ್ರಚೋದನಕಾರಿ ಭಾಷಣಕ್ಕೆ, ಇಂತಹ ಒಂದು ಪ್ರಚೋದನಕಾರಿ ಸಂಘಟನೆಗಳಿಗೆ ಇವತ್ತು ಬಲಿಯಾಗಿ ಸಮಾಜಘಾತುಕ ಕೆಲಸಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ನಮ್ಮೆಲ್ಲರ ಜವಾಬ್ದಾರಿ, ಸ್ಪೆಷಲ್ ಆ ಮಕ್ಕಳ ಒಂದು ತಂದೆ ತಾಯಿಯ ಜವಾಬ್ದಾರಿ, ಯಾರು ಪೇರೆಂಟ್ಸ್ ಇದ್ದಾರೆ ಅವರ ಜವಾಬ್ದಾರಿ. ಅವರು ಕೂಡ ಅವ್ರ ಕೇರ್ ಆಗಿ ಅವರಿಗೆ ನೋಡ್ಕೋಬೇಕು. ಒಂದು. ಎರಡನೇದು, ಇಂತಹ ಪ್ರಚೋದನಕಾರಿ ಭಾಷಣ ಮಾಡ್ತಾ ಇರುವಂತಹ ಪ್ಲೇಸಸ್ ಗಳಿಗೆ ನಿಮ್ಮ ಮಕ್ಕಳಿಗೆ ಕಳಿಸದೇ ಇರಬೇಕು. ಮತ್ತೆ ನಿಮ್ಮ ಮಕ್ಕಳಿಗೆ ನೀವು ಸೇಫ್ ಮಾಡ್ಕೊಂತ ಇರಬೇಕು. ಮತ್ತೆ ನೀವು ಕೂಡ ಅಂತಹ ಪ್ರಚೋದನಕಾರಿ ಭಾಷಣ ಆಗ್ಲಿ, ಬೇರೆ ಒಂದು ಧರ್ಮಕ್ಕೆ ನಿಂದನೆ ಮಾಡುವಂತಹ ಒಂದು ಭಾಷಣಗಳಾಗ್ಲಿ ಅದನ್ನು ಮಾಡಬಾರ್ದು. ಮತ್ತೆ ಏನ್ ಇವತ್ತು
ನಮ್ಮ ಕರ್ನಾಟಕದಲ್ಲಿ ಪದೇ ಪದೇ ಪ್ರಚೋದನಕಾರಿ ಭಾಷಣಗಳು ಆಗ್ತಾ ಇದ್ದಾವೆ. ನಾವು ಕೂಡ ಪದೇ ಪದೇ ಈ ರಕ್ಷಣಾ ಇಲಾಖೆಗೆ ಮತ್ತೆ ಗೃಹ ಸಚಿವರಿಗೆ ಕೂಡ ನಾವು ಆರ್ಗ್ಯುಮೆಂಟ್ ಮಾಡ್ತಾನೆ ಇದೀವಿ. ಯಾಕಂತ ಹೇಳಿದ್ರೆ ಇವತ್ತು ಕರ್ನಾಟಕ ಶಾಂತಿಯುತವಾಗಿದೆ. ಈ ಶಾಂತಿಯುತ ಇರುವಂತಹ ಕರ್ನಾಟಕದಲ್ಲಿ ಇವತ್ತು ಅಶಾಂತಿ ಮೂಡಿಸ್ಲಿಕ್ಕಾಗಿ ತಮ್ಮ ರಾಜಕೀಯ ಬೇಳೆ ಬೆಸಲಿಕ್ಕಾಗಿ ಕೆಲವೊಂದು ಷಡ್ಯಂತ್ರಕಾರಿ ಶಕ್ತಿಗಳು ಮತ್ತೆ ಕೆಲವೊಂದು ಪಕ್ಷದಿಂದ ಉಚ್ಚಾಟನೆ ಆಗಿರುವಂತಹ ಕೆಲವೊಂದು ಪೊಲಿಟಿಕಲ್ ಪಾರ್ಟಿಯ ಕೆಲವೊಂದು ಲೀಡರ್ಸ್ ಇಂತಹ ಒಂದು ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಇವರ ಮೇಲೆ ಕೂಡಲೇ ಕ್ರಮ ಆಗ್ಬೇಕು. ಎಂತಹ ಕ್ರಮ ಆಗ್ಬೇಕು ಅಂತ ಹೇಳಿದ್ರೆ, ಇವತ್ತು ಅವ್ರು ಭಾಷಣ ಬಗೆದುಕೊಂಡು ಹೋಗ್ಬಿಡ್ತಾರೆ. ಅವರ ಮೇಲೆ ಕ್ರಮ ಏನಾಗತ್ತೆ ಅಂತ ಹೇಳಿದ್ರೆ, ಏನೊಂದು ಪ್ರಚೋದನಕಾರಿಗೆ ಏನ್ ಕ್ರಮ ಆಗತ್ತೆ ಅಷ್ಟೇ ಆಗೋದು. ಮತ್ತೆ ಅವರೇನೋ ಸ್ಟೇಷನ್ ಬೇಲ್ ಅಲ್ಲಿ ಸ್ವಲ್ಪ ಬೇಲ್ ತಗೊಂಡ್ ಬಂದು ಮತ್ತೆ ಅದೇ ಅವರು ರೂಢಿ ಮಾಡ್ಕೊಂಡಿದ್ದಾರೆ. ಇಂತಹ ಪ್ರಕರಣ ಏನ್ ನಡೀತಾ ಇದೆ, ಇಂತಹ ಪ್ರಕರಣಗಳಿಗೆ ಅವರಿಗೆ A1 ಮಾಡಬೇಕು. ಅವರಿಂದಾನೇ ಇಂತಹ ತಲೆ ತಗ್ಗಿಸುವಂತಹ, ದೇಶವೇ ತಲೆ ತಗ್ಗಿಸುವಂತಹ ಇಂತಹ ಕೃತ್ಯ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಅವರಿಗೆ A1 ಮಾಡಬೇಕು. ಮತ್ತೆ ಅವರಿಗೆ ಕಡಿವಾಣ ಹಾಕ್ಲಿಕ್ಕೆ ಎಷ್ಟು ಕಠಿಣವಾದ ಕಾನೂನು ನೀವು ಮಾಡ್ತೀರಾ ಅದನ್ನು ಮಾಡ್ಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಧರ್ಮಕ್ಕೆ ಯಾರು ಕೂಡ ನಿಂದನೆ ಮಾಡಬಾರ್ದು, ಮತ್ತೆ ಯಾವುದೇ ಧರ್ಮದ ವಿರುದ್ಧ, ಯಾವುದೇ ಧರ್ಮೀಯರ ವಿರುದ್ಧ ಯಾರು ಕೂಡ ಹೇಳಬಾರ್ದು ಅಂತ ಹೇಳಿ ನೀವು ಕಡಾ ಕಂಡೀಷನ್ ಆಗಿ ಹೇಳಬೇಕು. ಮತ್ತೆ ಯಾರು ಇಂತಹ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ, ಅವರ ಒಂದು ಭಾಷಣವನ್ನು ಇಟ್ಕೊಂಡು ಚರ್ಚೆ ಮಾಡ್ತಾರೆ, ಡಿಬ್ಯಾಟ್ ಮಾಡ್ತಾರೆ, ಅವರ ಪರವಾಗಿ ಏನ್ ಆಂಕರ್ಸ್ಗಳು, ಟಿವಿ ಆಂಕರ್ಸ್ಗಳು, ಸೋಕಾಲ್ಡ್ ಮೀಡಿಯಾ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಮೋದಿ ಮೀಡಿಯಾ ಅದು ಮೀಡಿಯಾ ಅಲ್ಲ. ಮೀಡಿಯಾ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದ 4ನೇ ಸ್ತಂಭ ಅಂತ ಹೇಳಿ ನಾವೇನ್ ಗೌರವ ಕೊಡ್ತೀವಿ, ಆ ಗೌರವವನ್ನು ಕೆಲವೊಂದು ಮೀಡಿಯಾಗಳು ಕಳ್ಕೊಂಡಿವೆ. ತನ್ನನ್ನೇ ತಾನೇ ಕೋಮುವಾದಕ್ಕೆ ಮಾರ್ಕೊಂಡಿದೆ. ಇಂತಹ ಮೀಡಿಯಾಗಳಿಗೂ ಕೂಡ ಕಡಿವಾಣ ಹಾಕಿ ಬೀಗ ಜಿಡಿಯುವಂತಹ ಕೆಲಸ ಕರ್ನಾಟಕ ಸರ್ಕಾರ ಮಾಡಬೇಕು. ಮತ್ತೆ ಇಲ್ಲಿರುವಂತಹ ಸರ್ವ ಕನ್ನಡಿಗರಿಗೂ, ಪ್ರಜ್ಞಾವಂತ ಕನ್ನಡಿಗರಲ್ಲಿ ಮನವಿ ಏನಂತ ಹೇಳಿದ್ರೆ, ಇಂತಹ ಪ್ರಚೋದನಕಾರಿ ಭಾಷಣಗಳಿಗೆ, ಇಂತಹ ಪ್ರಚೋದನಕಾರಿ ಅಂಶಗಳಿಗೆ ತಾವು ತಲೆ ಕೊಡದೆ, ಕಿವಿ ಕೊಡದೆ, ತಮ್ಮ ಮೈಂಡ್ ಸೆಟ್ ಅನ್ನು ಕರೆಕ್ಟ್ ಆಗಿ ಇಟ್ಕೊಂಡು ನಾವು ಬಾಳ್ತಾ ಇರುವಂತಹ ದೇಶ ಯಾವುದು? ಭಾರತ. ಈ ಭಾರತದ ಸಂವಿಧಾನ ಏನ್ ಹೇಳುತ್ತೆ, ನಮ್ಮ ಎಲ್ಲಾ ಧರ್ಮದಲ್ಲಿ ನಾವೇನ್ ಧರ್ಮದಲ್ಲಿದ್ದೀವಿ ಅದಕ್ಕೆ ನಾವು ಬದ್ಧವಾಗಿರೋಣ. ನಾನೊಬ್ಬ ಮುಸ್ಲಿಂ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಇನ್ನೊಬ್ಬ ಹಿಂದೂ ಇರ್ತಾನೆ, ಅವನು ಕೂಡ ಹಿಂದೂ ಧರ್ಮದಲ್ಲಿ ಸಕ್ರಿಯವಾಗಿರ್ಲಿ, ನಾವು ಕೂಡ ಮುಸ್ಲಿಂ ಧರ್ಮದಲ್ಲಿ ಸಕ್ರಿಯವಾಗಿರುವ ಇನ್ಶಾ ಅಲ್ಲಾ. ಯಾಕಂತ ಹೇಳಿದ್ರೆ ನಾವು ಅವರಿಗೆ ಅಡ್ಡಪಡಿಸಕ್ ಹೋಗ್ತಾ ಇಲ್ಲ, ಅವರು ಕೂಡ ನಮಗೆ ಅಡ್ಡಪಡಿಸಕ್ ಬರ್ತಾ ಇಲ್ಲ. ಕೆಲವೊಂದು ರಾಜಕೀಯ ಲಾಭಕ್ಕಾಗಿ ಮಾಡುವಂತಹ ರಾಜಕಾರಣಿಗಳ ಕುತಂತ್ರದಿಂದ, ಪ್ರಚೋದನಕಾರಿ ಭಾಷಣದಿಂದ ಇಂತಹ ಪ್ರಕರಣಗಳು ನಡೀಲಿಕ್ಕೆ ಸಾಧ್ಯ. ಹಾಗಾಗಿ ಕರ್ನಾಟಕ ಸರ್ಕಾರ ಮತ್ತೆ ಗೃಹ ಇಲಾಖೆ ಇಂತಹ ಪ್ರಚೋದನಕಾರಿ ಭಾಷಣ ಏನು ಪದೇ ಪದೇ ಮಾಡ್ತಾ ಇದ್ದಾರೆ, ಶಾಂತಿಯನ್ನು ಕದಡುವಂತಹ, ಶಾಂತಿಯನ್ನು ಹಾಳು ಮಾಡುವಂತಹ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅವರ ಮೇಲೆ ಕಠಿಣ ಕ್ರಮ ಆಗ್ಬೇಕು ಅಂತ ಹೇಳಿ, ಅಂತಹ ಕಠಿಣ ಕಾನೂನು ನೀವು ತರಬೇಕು, ಅಂತಹ ಕಠಿಣ ಶಿಕ್ಷೆ ಅವರಿಗೆ ಆಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ, ಬಹಳ ಬೇಸರದಿಂದ ಏನು ಆಜಂಗಢದಲ್ಲಿ 7 ವರ್ಷದ ಮಗುವಿಗೆ ಏನ್ ಹತ್ಯೆ ಮಾಡಿ ಅವನಿಗೆ ತುಂಡು ಮಾಡಿ ಚೀಲದಲ್ಲಿ ತುಂಬಿ ಅವನ ಹಣೆ ಮೇಲೆ ಕುಂಕುಮ ಬಟ್ಟಿಟ್ಟು ಏನು ನೇತ್ ಹಾಕಿದ್ದಾರೆ, ಚೀಲದಲ್ಲೇ ತುಂಬಿ ಅವನಿಗೆ, ಆ ಘಟನೆಯನ್ನು ಎಲ್ಲರೂ ಕೂಡ, ಈ ಮನುಷ್ಯತ್ವ ಇರುವಂತಹ ಎಲ್ಲಾ ಮನುಷ್ಯರು ಕೂಡ ಆ ಇನ್ಸಿಡೆಂಟ್ಗೆ ಖಂಡನೆ ಮಾಡಬೇಕು, ತೀವ್ರವಾಗಿ ಖಂಡನೆ ಮಾಡಬೇಕು. ನಾವು ಕೂಡ ಖಂಡನೆ ಮಾಡೋಣ. ಇಂತಹ ಪ್ರಕರಣಗಳು ಎಲ್ಲೂ ಕೂಡ ನಡಿಬಾರ್ದು ಅಂತ ಹೇಳಿದ್ರೆ ನಮ್ಮ ಎಲ್ಲಾ ಕರ್ನಾಟಕದ ಸರ್ವ ನಾಗರಿಕರು, ಸರ್ವ ಕನ್ನಡಿಗರು ಇದಕ್ಕೆ ಒಂದು ಯೋಚನೆ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ಇಂತಹ ಸಂಘಟನೆಗಳಿಗೆ ಇಂತಹ ಪ್ರಚೋದನಕಾರಿ ಭಾಷಣ ಮಾಡುವಂತಹ ಜಾಗಕ್ಕೆ ಬಿಡಬಾರ್ದು. ಮತ್ತೆ ನೀವು ಕೂಡ ಇಂತಹ ಭಾಷಣ ಮಾಡುವಂತಹ ಜಾಗಕ್ಕೆ ಹೋಗ್ಬಾರ್ದು. ಮತ್ತೆ ಭಾಷಣ ಮಾಡಿದ ತುಣುಕುಗಳು ಪದೇ ಪದೇ ತಮ್ಮ ಮಕ್ಕಳಿಗೆ ತೋರಿಸಿ, ಮತ್ತೆ ತಮ್ಮ ಕುಟುಂಬಕ್ಕೆ ತೋರಿಸಿ, ಕೋಮುವಾದದ ಕಡೆ ತಮ್ಮ ಕುಟುಂಬಗಳಿಗೆ ಕಳಿಸದೇ ಇರೋಣ. ಇನ್ನೊಮ್ಮೆ ನಾನು ರಾಷ್ಟ್ರ ಕವಿ ಕುವೆಂಪು ಹೇಳುವಂತಹ ಸೆಂಟೆನ್ಸ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ವ ಜನಾಂಗದ ಶಾಂತಿಯ ತೋಟ, ನಮ್ಮ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ. ಅದಕ್ಕೆ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಯಾರಿಗೆ ಇದೆ ಅಂತ ಹೇಳಿದ್ರೆ ಸರ್ವ ಕನ್ನಡಿಗರಿಗೆ, ನಿಮಗೆ ಎಲ್ರಿಗೂ ಕೂಡ ಇದೆ. ಹಾಗಾಗಿ ಇಂತಹ ಪ್ರಚೋದನಕಾರ ಭಾಷಣ ಮಾಡುವವರಿಗೆ ಕರ್ನಾಟಕ ಸರ್ಕಾರ ಮತ್ತೆ ಗೃಹ ಇಲಾಖೆ ಮತ್ತೆ ರಕ್ಷಣಾ ಇಲಾಖೆ ಕೂಡಲೇ ಕಠಿಣವಾದ ಕ್ರಮ ತಗೋಬೇಕು. ಮತ್ತೆ ಇಂತಹ ಯಾವುದೇ ಪ್ರಚೋದನೆ ನೀಡಲಿಕ್ಕೆ ಅವಕಾಶನೇ ಕೊಡಬಾರ್ದು. ಇಂತಹ ಕ್ರಮ ತಗೋಬೇಕು. ಮತ್ತೆ ನಮ್ಮ ಕರ್ನಾಟಕದ ಸೌಹಾರ್ದತೆ, ಪ್ರೀತಿ, ವಿಶ್ವಾಸ ಏನ್ ನಾವು ನಂಬಿಕೆಯಲ್ಲಿ ಇಟ್ಟಿದೀವಿ, ಅದೇ ನಂಬಿಕೆ, ಅದೇ ಪ್ರೀತಿ, ಅದೇ ವಿಶ್ವಾಸ ಮುಂದುವರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.